ಸರ್ಕಾರಿ ನೌಕರರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಕಟ್ಟಾಗುತ್ತಾ? ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಸಲ್ಲಿಕೆ ಕಡ್ಡಾಯ ಆಗಿರುವಂತದ್ದು ಇದೀಗ. ಸರ್ಕಾರಿ ನೌಕರರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಕಟ್ಟಾಗುತ್ತಾ ಯೋಜನೆ? ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಸಲ್ಲಿಕೆ ಕಡ್ಡಾಯ. ಗೃಹಲಕ್ಷ್ಮಿ ಹೊಸ ಯೋಜನೆ ಅರ್ಜಿಗೆ 4 ಪ್ರಶ್ನೆಗಳು ಈಗ ಸೇರ್ಪಡೆಯಾಗಿರುವಂತದ್ದು. ಪ್ರಶ್ನೆಗೆ ಹೌದು ಅಂತ ಉತ್ತರಿಸಿದ್ರೆ 2000 ಕಟ್. ಅರ್ಜಿ ಸಲ್ಲಿಸುವಾಗ 12 ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಸರಿಯಾಗಿ ಉತ್ತರ ನೀಡಬೇಕು. ಬಯೋಮೆಟ್ರಿಕ್ ಜೊತೆಗೆ 12 ಪ್ರಶ್ನೆಗಳಿಗೆ ಉತ್ತರ ಕಡ್ಡಾಯ ಆಗಿರುವಂತದ್ದು. ಸರ್ಕಾರಿ ನೌಕರರ ಪತ್ತೆಗೆ ಸರ್ಕಾರ ಮುಂದಾದ ಸರ್ಕಾರ. ಅರ್ಜಿಯಲ್ಲಿ ಸರ್ಕಾರಿ ನೌಕರರಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಸರ್ಕಾರಿ ನೌಕರರಿದ್ರೆ ಕುಟುಂಬಕ್ಕೆ ಅರ್ಜಿ ಸಲ್ಲಿಕೆ ಆಗಲ್ಲ, ಅವರು ಅರ್ಹರಲ್ಲ. ಸರ್ಕಾರಿ ನೌಕರಿ ಪ್ರಶ್ನೆ ಕೇಳಿ ಜರಡಿ ಹಿಡಿಯುವ ಸಾಧ್ಯತೆ ಇದೆ. ಆಧಾರ್ಗೆ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಹಣ ಬರಲ್ವಾ? ಹಾಗಿದ್ರೆ ಸರ್ಕಾರಿ ನೌಕರರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಕಟ್ಟಾಗುತ್ತಾ ಅನ್ನುವಂಥದ್ದು. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಸಲ್ಲಿಕೆ ಕಡ್ಡಾಯ ಮಾಡ್ತಾ ಇರುವಂಥದ್ದು ಡಿಕೆ ಸರ್ಕಾರ. ಗೃಹಲಕ್ಷ್ಮಿ ಹೊಸ ಅರ್ಜಿಗೆ 4 ಪ್ರಶ್ನೆಗಳು ಇದೀಗ ಸೇರ್ಪಡೆಯಾಗಿರುವಂಥದ್ದು. ಪ್ರಶ್ನೆಗೆ ಹೌದು ಅಂತ ಉತ್ತರಿಸಿದ್ರೆ 2000 ಕಟ್ಟಾಗುತ್ತೆ. ಅರ್ಜಿ ಸಲ್ಲಿಸುವಾಗ 12 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕು ಗೃಹಲಕ್ಷ್ಮಿಯರು, ಈ ಒಂದು ಯೋಜನೆ ಪಡೆದುಕೊಳ್ಳುವವರು. ಬಯೋಮೆಟ್ರಿಕ್ ಯೋಜನೆಗೆ 12 ಪ್ರಶ್ನೆಗೆ ಉತ್ತರವನ್ನ ಕಡ್ಡಾಯ ಮಾಡಿದ್ದಾರೆ. ಸರ್ಕಾರಿ ನೌಕರರ ಪತ್ತೆಗೆ ಈಗ ಸರ್ಕಾರ ಮುಂದಾಗಿದೆ. ಅರ್ಜಿಯಲ್ಲಿ ಈಗ ಸರ್ಕಾರಿ ನೌಕರರಿದ್ದಾರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಒಂದ್ ವೇಳೆ ಸರ್ಕಾರಿ ನೌಕರರಿದ್ರೆ ಆ ಕುಟುಂಬಕ್ಕೆ ಈ ಒಂದು ಅರ್ಜಿ ಸಲ್ಲಿಕೆ ಆಗಲ್ವಾ ಅನ್ನುವಂಥದ್ದು ಕೂಡ ಸರ್ಕಾರಿ ನೌಕರಿ ಪ್ರಶ್ನೆಯನ್ನ ಕೇಳಿ ಜರಡಿ ಹಿಡಿಯುವ ಸಾಧ್ಯತೆ ಇದೆ. ಆಧಾರ್ ಕಾರ್ಡ್ಗೆ ಅಕೌಂಟ್ ಲಿಂಕ್ ಆಗಿಲ್ಲ ಅಂದ್ರೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೊಂದು ಕಡೆಯಾಗಿದೆ. ಇದೀಗ ಸರ್ಕಾರಿ ನೌಕರರ ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಕಟ್ಟಾಗುತ್ತಾ ಅನ್ನುವಂಥದ್ದು. ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಸಲ್ಲಿಕೆ ಕಡ್ಡಾಯ ಮಾಡಲಾಗಿದೆ. ಹಾಗಿದ್ರೆ ಈ ಒಂದು ಹೊಸ 4 ಪ್ರಶ್ನೆಗಳು ಏನೇನಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ವೋಟರ್ ID ಇದೆಯಾ ಅಂತ ಕೇಳ್ತಾರೆ, ಇದ್ರೆ ತೋರಿಸಿ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಆಧಾರ್ಗೆ ಅಕೌಂಟ್ ಲಿಂಕ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಪ್ರಶ್ನೆ 1, ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ನೌಕರರಿದ್ದಾರಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆ 2, ವೋಟರ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಕೂಡ ಕೇಳ್ತಾರೆ. ಜೊತೆಗೆ ಪ್ರಶ್ನೆ 3, ವೋಟರ್ ID ಇದೆಯಾ, ಇದ್ರೆ ತೋರಿಸಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಪ್ರಶ್ನೆ 4, ಆಧಾರ್ಗೆ ಅಕೌಂಟ್ ಲಿಂಕ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನ ಗೃಹಲಕ್ಷ್ಮಿಯರಿಗೆ ಪ್ರಶ್ನೆಗಳು ಏನೇನ್ ಕೇಳ್ತಾರೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಹೋದಾಗ ಅಂತ ಗಮನಿಸ್ತಾ ಹೋಗೋದಾದ್ರೆ, ಪ್ರಶ್ನೆ 3, ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆ ಯಾವುದು ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆ 4, ಪತಿಯ ಹೆಸರೇನು, ನಿಮ್ಮದು ಯಾವ ಜಾತಿ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆ 5, ಪತಿಯ ಆಧಾರ್ ಕಾರ್ಡ್ ಸಂಖ್ಯೆ ಏನು ಅನ್ನುವುದಂತೂ ಕೂಡ ಕೇಳ್ತಾರೆ. ಜೊತೆಗೆ ಪ್ರಶ್ನೆ 6, ಸಂಪರ್ಕಿಸಬೇಕಾದಂತಹ ಮೊಬೈಲ್ ನಂಬರ್ ಯಾವುದು, ಮೊಬೈಲ್ ನಂಬರ್ ಅನ್ನ ಕೂಡ ಕೇಳ್ತಾರೆ. ಪ್ರಶ್ನೆ 7, IT ಮತ್ತು GST ಪಾವತಿದಾರರು ಇದ್ದಾರಾ ಅಂತ ಕೂಡ ಕೇಳ್ತಾರೆ. ಜೊತೆಗೆ ಪ್ರಶ್ನೆ 1 ಗಮನಿಸ್ತಾ ಹೋಗೋದಾದ್ರೆ, ಮನೆಯ ಯಜಮಾನಿಯ ಹೆಸರೇನು ಮತ್ತು ವಿಳಾಸ ಏನು ಅಂತ ಕೂಡ ಕೇಳ್ತಾರೆ. ಮನೆಯ ಯಜಮಾನಿ ಆಧಾರ್ ಸಂಖ್ಯೆ ಏನು ಅನ್ನೋದು ಕೂಡ ಪ್ರಶ್ನೆ 2 ಆಗಿರುತ್ತೆ. ಪ್ರಶ್ನೆ 3, ಮನೆಯ ಯಜಮಾನಿಯ ಬ್ಯಾಂಕ್ ಖಾತೆ ಯಾವುದು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಅರ್ಜಿ ಸಲ್ಲಿಕೆಯ ವೇಳೆ ಪತಿಯ ಹೆಸರೇನು, ನಿಮ್ಮ ಜಾತಿ ಯಾವುದು ಅನ್ನೋದನ್ನ ಕೂಡ ಕೇಳ್ತಾರೆ. ಪತಿಯ ಆಧಾರ್ ಸಂಖ್ಯೆ ಏನು ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಕೇಳುವಂಥದ್ದು. ಪ್ರಶ್ನೆ 6, ಸಂಪರ್ಕಿಸಬೇಕಾದಂತಹ ಮೊಬೈಲ್ ನಂಬರ್ ಯಾವುದು. ಪ್ರಶ್ನೆ 7, IT ಮತ್ತು GST ಪಾವತಿದಾರರು ನಿಮ್ಮ ಕುಟುಂಬದಲ್ಲಿ ಇದ್ದಾರಾ ಅಂತ ಈ ಒಂದು ಅರ್ಜಿ ಸಲ್ಲಿಕೆಯ ವೇಳೆ ಮಹಿಳೆಯರಿಗೆ ಕೇಳುವಂತಹ ಪ್ರಶ್ನೆಗಳಾಗಿವೆ. ಈ ಒಂದು 4 ಪ್ರಶ್ನೆಗಳು ಹೊಸದಾಗಿ ಸೇರ್ಪಡೆಯಾಗಿರುವಂಥದ್ದು. ವೋಟರ್ ID ಕಾರ್ಡ್ ಇದೆಯಾ, ಇದ್ರೆ ತೋರಿಸಿ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳ್ತಾರೆ. ಆಧಾರ್ ಕಾರ್ಡ್ಗೆ ಅಕೌಂಟ್ ಲಿಂಕ್ ಆಗಿರಬೇಕು, ಆಗಿದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು, ಒಂದಷ್ಟು ಪ್ರಶ್ನೆಗಳು ಕೇಳುವಂಥದ್ದು ಇದ್ದೇ ಇರುತ್ತೆ. ಇದೀಗ ಗೃಹಲಕ್ಷ್ಮಿ ಗ್ಯಾರಂಟಿ ಹೊಸ ಅರ್ಜಿಗೆ 4 ಪ್ರಶ್ನೆಗಳು ಸೇರಿದ್ದು ಸರ್ಕಾರಿ ನೌಕರರ ಕುಟುಂಬವನ್ನ ಯೋಜನೆಯಿಂದ ಹೊರಗಿಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅರ್ಜಿ ಸಲ್ಲಿಕೆ ಮಾಡುವಾಗ ಫಲಾನುಭವಿಗಳಿಗೆ 12 ಪ್ರಶ್ನೆಗಳನ್ನ ಕೇಳಲಾಗುತ್ತೆ.
ಹೊಸ ಅರ್ಜಿ ರಚನೆ ಮಾಡುವಂತೆ ಮುಖ್ಯಮಂತ್ರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿದೆ. ಈಗ ಆಲ್ರೆಡಿ ಸಿಎಂ ಅವರು ಸೂಚನೆಯನ್ನ ನೀಡಿರುವಂಥದ್ದು ಹೊಸ ಅರ್ಜಿ ಆಗಬೇಕು ಅಂತ.